ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಈ ಕಂಪನಿಯ MD ಯಾರು, ಇವ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸುಮಾರು 18 ವರ್ಷಗಳ ಎಕ್ಸ್ಪೀರಿಯನ್ಸ್ನ ಇಟ್ಟುಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ. ಇವತ್ತು ಸಾವಿರಾರು ಜನರ, ಲಕ್ಷಾಂತರ ಜನರ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಆ ವ್ಯಕ್ತಿ ಬೇರೆ ಯಾರಲ್ಲ, ಮಿಸ್ಟರ್ ಜೆ ಮಂಜುನಾಥ್ ಅಂತ, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಕೂಡ ಹೇಳ್ಬೋದು. ಸೊ ಈ ವ್ಯಕ್ತಿ ತುಂಬಾ ಆಶಾವಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನರಿಗೆ ಒಂದು ಹೊಸ ಒಂದು ಜೀವನದ ಒಂದು ದಾರಿನ ತೋರಿಸ್ತಾ ಇರುವಂಥ ವ್ಯಕ್ತಿ. ಸೊ ಲಕ್ಷಾಂತರ ಜನರ ಲೈಫನ್ನು ಚೇಂಜ್ ಮಾಡಬಹುದು ಅಂತ ಹೊರಟಿರುವಂಥ ವ್ಯಕ್ತಿ. ಇವರ ಜೊತೆ ಸಾಥ್ ಕೊಟ್ಟಂಥ ವ್ಯಕ್ತಿ ಕೂಡ, ಇವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕಂದರೆ ಹತ್ತತ್ರ ಇವರಿಗೂ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನುಭವ ಇದೆ. ಇವರು ಕೂಡ ಸಾಕಷ್ಟು ಜನರನ್ನು ಸಂಪಾದನೆ ಮಾಡಿದಿರುವಂಥ ವ್ಯಕ್ತಿ. ಹಣನ ಎಲ್ಲರೂ ಕೂಡ ಸಂಪಾದನೆ ಮಾಡ್ತಾರೆ, ಬಟ್ ಜನರನ್ನು ಸಂಪಾದನೆ ಮಾಡೋದಿದೆಯಲ್ಲ, ಇಸ್ ರಿಯಲಿ ಗ್ರೇಟ್. ಆ ವ್ಯಕ್ತಿ ಬೇರೆ ಇರಲ್ಲ, ಮಿಸ್ಟರ್ ಮಹೇಶ್ ದೇಗುಲ ಫ್ರಮ್ ಆಂಧ್ರ ಪ್ರದೇಶ್. ಸೊ ಇವರು ಕೂಡ ಇವ್ರ ಜೊತೆ ಸಾಥ್ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ 8 ಥರ ಇನ್ಕಮ್ ಸಿಗುತ್ತೆ. ಸೊ ಆ 8 ಥರ ಇನ್ಕಮ್ಮು ಯಾವುದಂತ ನೋಡೋಣ. ಮೊದಲನೇದಾಗಿ ರೀಟೇಲ್ ಪ್ರಾಫಿಟ್ ಅಂತ ಕೊಡ್ತೀವಿ. ರೀಟೇಲ್ ಪ್ರಾಫಿಟ್ ಬಂದುಬಿಟ್ಟು 30% ಸಿಗುತ್ತೆ, ಅಪ್ ಟು 30% ಅಷ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ MRP 130 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. MRP 130 ರುಪೀಸ್ ಇದ್ದರೆ 100 ರುಪೀಸ್ಗೆ ಆ ಪ್ರಾಡಕ್ಟ್ ಸಿಗುತ್ತೆ, 30 ರುಪೀಸ್ ನಮಗೆ ರಿಟೇಲ್ ಪ್ರಾಫಿಟ್ ಆಗುತ್ತೆ. ಇದ್ರ ಜೊತೆಲಿ ನಮಗೆ ಆಫರ್ ಪ್ರಾಡಕ್ಟ್ ಇರ್ಬೋದು, 10% ಆಫರ್ ಇರ್ಬೋದು, ಕನ್ಸಲ್ಟೆನ್ಸಿ ಆಫರ್ ಇರ್ಬೋದು, ಲಕ್ಕಿ ಡಿಪ್ ಆಫರ್ ಇರ್ಬೋದು. ಈ ಥರ ಸಾಕಷ್ಟು ಆಫರ್ಸ್ ಕೂಡ ಇಲ್ಲಿ ಕೂಡ ಸಿಗುತ್ತೆ. ಎರಡನೇ ಇನ್ಕಮ್ ಬಂದುಬಿಟ್ಟು ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಂತ ಕರಿತೀವಿ. ಈ ಬಿಸ್ನೆಸ್ ಬಿಲ್ಡರ್ ಬೋನಸನ್ನು 5% ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 2 ಜನ ವ್ಯಕ್ತಿನ A ಮತ್ತು Bನ 2 ಕಡೆ ಜಾಯಿನ್ ಮಾಡಿದ್ದೀರಾ, ರೈಟ್ ಟು ಲೆಫ್ಟ್ 2 ಕಡೆ ಕೂಡ ಜಾಯಿನ್ ಮಾಡಿದ್ದೀರಾ. 2 ಕಡೆ ನೀವು ಲಾಗಿನ್ ಮಾಡಿದಾಗ, ಸೊ ಅಲ್ಲಿಂದ ಬರೀ 1000 ರೂಪಿ ಪರ್ಚೇಸು 1000 ರುಪೀಸ್ ಪರ್ಚೇಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಈ 1000 ರೂಪಿ 1000 ರುಪೀಸ್ ಪರ್ಚೇಸ್ ಮಾಡಿದರೆ ಅಲ್ಲಿ ಅವರಿಗೆ 500 BV ಆ್ಯಡ್ ಆಗುತ್ತೆ. ಈ BV ಆಧಾರದ ಮೇಲೆ ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ BV ಆ್ಯಡ್ ಆದಮೇಲೆ ಇಲ್ಲಿ ಪರ್ ಪಾಯಿಂಟ್ ವ್ಯಾಲ್ಯೂ 50 ರುಪೀಸ್, ಅಂದರೆ 500 BV ಮ್ಯಾಚ್ ಆಯಿತು ಅಂತ ಹೇಳಿದ್ರೆ 1 ಪಾಯಿಂಟ್ ಅಂತ ಅರ್ಥ. ಸೊ ಆ 1 ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 50 ರುಪೀಸು. ಸೊ ಈ ಇನ್ಕಮ್ಗೆ ಕ್ಯಾಪ್ ಇದೆ. ಆ ಕ್ಯಾಪ್ ಎಷ್ಟು ಅಂತ ಹೇಳಿದ್ರೆ 10,000 ಕ್ಯಾಪ್ ಇದೆ. ಸೊ ಇದು ಬೇಸಿಕರ್ಸ್ಗೆ ಇರುವಂಥ ಇನ್ಕಮು. ಸೊ ಹಾಗಾಗಿ 10,000 ಅಷ್ಟು ಅದನ್ನು ಕ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂರನೇ ಇನ್ಕಮ್ನ ನಾವು ನೋಡ್ತೀವಿ, ಟೀಮ್ ಬಿಲ್ಡರ್ ಬೋನಸ್ ಅಂತ. ಈ ಟೀಮ್ ಬಿಲ್ಡರ್ ಬೋನಸ್ ಬಂದುಬಿಟ್ಟು 25% ಕೊಡ್ತಾರೆ. ಸ್ನೇಹಿತರೆ, ಈ ಟೀಮ್ ಬಿಲ್ಡರ್ ಬೋನಸ್ಸು ಇಲ್ಲಿ ಜಸ್ಟು A ಲೆಗ್ಗಲ್ಲಿ 2,500 BV, B ಲೆಗ್ಗಲ್ಲಿ 2,500 BV, A ಲೆಗ್ಗಲ್ಲಿ 2,500, B ಲೆಗ್ಗಲ್ಲಿ 2,500 BV ಬಂದರೆ 1 ಪಾಯಿಂಟ್ ಅಂತ ಅರ್ಥ. ಈ 1 ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 220 ರುಪೀಸ್. ಇದಕ್ಕೂ ಕೂಡ ಒಂದು ಕ್ಯಾಪ್ ಇದೆ. ಇದಕ್ಕೆ 1 ಲ್ಯಾಕ್ ರುಪೀಸ್ ನಾವು ಇದನ್ನು ತಗೋಬೋದು, 1 ಲ್ಯಾಕ್ ರುಪೀಸ್ ಅಷ್ಟು ಇದನ್ನು ತಗೋಬೋದು. ಸೊ ಇದಕ್ಕೆ ನಾವೇನಂತ ಇದಕ್ಕೊಂದು ಲೆವೆಲ್ ಕೂಡ ಇಟ್ಟಿದ್ದಾರೆ. ಆ ಲೆವೆಲ್ ಏನಂದರೆ ಬ್ರಾಂಜ್ ಡೈರೆಕ್ಟರ್ ಅಂತ ಕರಿತೀವಿ. ಸೊ 4ನೇ ಇನ್ಕಮ್ ಬಗ್ಗೆ ನೋಡೋಣ. 4ನೇ ಇನ್ಕಮ್ ಬಂದುಬಿಟ್ಟು ಪವರ್ ಸ್ಟಾರ್ಟ್ ಬೋನಸ್ ಅಂತ ಹೇಳ್ತೀವಿ. ಇದು 10% ಕೊಡುತ್ತೆ. ಸೊ ಪವರ್ ಸ್ಟಾರ್ಟ್ ಬೋನಸ್ ಕೂಡ ಅಷ್ಟೇ. A ಲೆಗ್ಗಲ್ಲಿ 2,500 BV, B ಲೆಗ್ಗಲ್ಲಿ 2,500 BV ಬಂದರೆ ಇದನ್ನು ಕಂಟಿನ್ಯೂ 3 ತಿಂಗಳು ಮೇಂಟೈನ್ ಮಾಡಿದ್ರೆ, 2,500 BV 2,500 BVನ 3 ತಿಂಗಳು ಮೇಂಟೈನ್ ಮಾಡಿದ್ರೆ 4ನೇ ಮಂತಿಂದ ಈ ಇನ್ಕಮ್ ಜನ್ರೇಟ್ ಆಗುತ್ತೆ. ಈ ಇನ್ಕಮ್ನ ಪರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 140 ರುಪೀಸ್, ಅಂದರೆ 2,500 ಮಾಡಿದರೆ 1 ಪಾಯಿಂಟ್. ಆ 1 ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 140 ರೂಪಾಯಿ. ಸೊ 5ನೇ ಇನ್ಕಮ್ ಇದೆ, ಇನ್ಫಿನಿಟಿ ಬೋನಸ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇವರಿಗೆ ಸಿಲ್ವರ್ ಡೈರೆಕ್ಟರ್ ಅಂತ ಒಂದು ಹಂತ. ಸೊ ಇದು 15% ಕೊಡ್ತಾರೆ. ಇನ್ಫಿನಿಟಿ ಬೋನಸ್ ಅನ್ನೋದು 15% ಕೊಡ್ತಾರೆ. A ಟೀಮಲ್ಲಿ 50,000, B ಟೀಮಲ್ಲಿ 50,000 BV ಬಂದರೆ ನೋಡಿ, ನಾನು ಮೇಲ್ಗಡೆ ಕ್ಯಾಪ್ ಹೇಳಿದೆ, ಯಾವುದಕ್ಕೆಲ್ಲ ಕ್ಯಾಪ್ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ 2ನೇ ಇನ್ಕಮ್ಗೆ ಕ್ಯಾಪ್ ಇದೆ 10,000, 3ನೇ ಇನ್ಕಮ್ಗೆ 1 ಲ್ಯಾಕ್ ರುಪೀಸ್ ಕ್ಯಾಪ್ ಇದೆ ಟೀಮ್ ಬಿಲ್ಡರ್ ಬೋನಸ್ಗೆ, 4ನೇ ಇನ್ಕಮ್ಗೂ ಕೂಡ ಪವರ್ ಸ್ಟಾರ್ಟ್ ಬೋನಸ್ಗೂ ಕ್ಯಾಪ್ ಇದೆ 80,000. ಆದರೆ ಇನ್ಫಿನಿಟಿ ಬೋನಸ್ 15% ಏನು ಕೊಡ್ತಾರೆ, ಇದು ಅನ್ಲಿಮಿಟೆಡ್. ಇನ್ಫಿನಿಟಿ ಅಂದ್ರೇ ಅನ್ಲಿಮಿಟೆಡ್, ಅನಂತ, ಈ ಥರ ಒಂದು ಅರ್ಥ ಬರುತ್ತೆ. ಸೊ ಇದು ಅನ್ಲಿಮಿಟೆಡ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೂಡ ಕ್ಯಾಪ್ ಇರಲ್ಲ. ಇನ್ಕಮ್ನ ನಾವು ಎಷ್ಟು ಬೇಕಾದರೂ ತಗೋಬೋದು. A ಲೆಗ್ಗಲ್ಲಿ 50,000, B ಲೆಗ್ಗಲ್ಲಿ 50,000 BV ಬಂತು ಅಂತ ಹೇಳಿದ್ರೆ ನಮಗೆ 1 ಪಾಯಿಂಟ್ ಅಂತ ಅರ್ಥ. ಪರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 4,200 ರುಪೀಸ್ ಪರ್ ಪಾಯಿಂಟ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಅದೇ ಥರ 6ನೇ ಇನ್ಕಮ್ಗೆ ಹೋಗೋಣ. 6ನೇ ಇನ್ಕಮ್ಗೆ ಹೋದರೆ ನಮಗೆ ಕಾರ್ ಫಂಡ್ ಸಿಗುತ್ತೆ. ಕಾರ್ ಫಂಡ್ 5% ಸಿಗುತ್ತೆ. ಸೊ ಇನ್ಕಮ್ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಯಾವ ವ್ಯಕ್ತಿ ಕಂಟಿನ್ಯೂಲಿ 3 ತಿಂಗಳು A ಲೆಗ್ಗಲ್ಲಿ 50,000 BV, B ಲೆಗ್ಗಲ್ಲಿ 50,000 BV 3 ತಿಂಗಳು ಮೇಂಟೈನ್ ಮಾಡಿದರೆ ನಮಗೆ
4ನೇ ತಿಂಗಳಿಂದ ಈ ಕಾರ್ ಫಂಡು ಸಿಗುತ್ತಾ ಹೋಗುತ್ತೆ. ಸೊ ಈ ಕಾರ್ ಫಂಡ್ ಕೂಡ ಫರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 3000 ರುಪೀಸ್ ಪರ್ ಪಾಯಿಂಟ್ ವ್ಯಾಲ್ಯೂ. ಸೊ 3 ತಿಂಗಳು ಕಂಟಿನ್ಯೂ ಮಾಡ್ತಾ ಇದ್ದಂಗೆ ಅವರಿಗೆ ಒಂದು ಲೆವೆಲ್ ಸಿಗುತ್ತೆ. ಆ ಲೆವೆಲ್ ಏನಂದರೆ ಪ್ಲಾಟಿನಮ್ ಅಂತ ಕರಿತೀವಿ. ಸೊ ಇಲ್ಲಿ 7ನೇ ಇನ್ಕಮ್ ಇದೆ ಹೌಸ್ ಫಂಡ್ ಅಂತ. ಈ ಹೌಸ್ ಫಂಡ್ 5% ಕೊಡ್ತಾರೆ. ಇದು ಕೂಡ ಅಷ್ಟೇ, ಎ ಟೀಮಲ್ಲಿ 50,000 ಬಿ ವಿ, ಬಿ ಟೀಮಲ್ಲಿ 50,000 ಬಿ ವಿನ 6 ತಿಂಗಳು ಕಂಟಿನ್ಯೂ ಮೇಂಟೈನ್ ಮಾಡಿದ್ರೆ ಅವ್ರನ್ನ ಎಂಬ್ರಾಯ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಎಂಬ್ರಾಯ್ಡ್ ಲೆವೆಲಲ್ಲಿ ಅವರಿಗೆ ಪರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 6 ಮಂತ್ ಮೇಂಟೈನ್ ಆದಮೇಲೆ 7th ಮಂತಲ್ಲಿ ಕೊಡುವಂಥ ಪರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 3200 ರುಪೀಸ್. ಅದೇ ಥರ 8ನೇ ಇನ್ಕಮ್ ಕೊಡ್ತಾರೆ. ಲಕ್ಸುರಿ ಬೋನಸ್ ಅಂತ 3% ಕೊಡ್ತಾರೆ. ಸೊ ಈ ಲಕ್ಸುರಿ ಬೋನಸಲ್ಲಿ ಮಾತ್ರ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಇದು ಏನಂತ ಹೇಳಿದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್, ಅದು ಎ ಟೀಮಲ್ಲಿ ಆಗಿರಲಿ ಬಿ ಟೀಮಲ್ಲಿ ಆಗಿರಲಿ, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಯಾರಿಗೆ ನೀವು ಸ್ಪಾನ್ಸರ್ ಮಾಡಿರ್ತೀರ ಅವರು ಸಿಲ್ವರ್ ಡೈರೆಕ್ಟರ್ ಆಗಿರಬೇಕು. ಈ ಇನ್ಕಮ್ ಜನ್ರೇಟ್ ಆಗಬೇಕಂದ್ರೆ ಎರಡೂ ಲೆಗ್ಗಲ್ಲೂ ಕೂಡ ಇಬ್ಬರು ಸಿಲ್ವರ್ ಡೈರೆಕ್ಟರ್ ಇರಬೇಕು. ಎ ಟೀಮಲ್ಲೂ ಸಿಲ್ವರ್ ಡೈರೆಕ್ಟರ್ ಇರಬೇಕು, ಬಿ ಟೀಮಲ್ಲೂ ಸಿಲ್ವರ್ ಡೈರೆಕ್ಟರ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದೇ ಟೀಮಲ್ಲಾದರೂ ಪರವಾಗಿಲ್ಲ, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಆಗಿರಬೇಕು, ಅವ್ರ ಕಡೆಯಿಂದ ಸಿಲ್ವರ್. ಟೋಟಲ್ ನಿಮ್ಮ ಟೀಮಲ್ಲಿ 2 ಸಿಲ್ವರ್ ಡೈರೆಕ್ಟ್ ನಿಮ್ಮ ಡೈರೆಕ್ಟ್ ಸ್ಪಾನ್ಸರಿಂದ ಬರಬೇಕು. ಸೊ ಬಂದಾಗ ನಿಮಗೆ ಈ ಒಂದು ಲಕ್ಸುರಿ ಬೋನಸ್ಸು ಜನ್ರೇಟ್ ಆಗುತ್ತೆ. ಇದು ಕೂಡ ಫರ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂದರೆ 1400 ರೂಪಾಯಿ ಸಿಗುತ್ತೆ. 1400 ರುಪೀಸ್ ನಮಗೆ ಈ ಒಂದು ಇದಕ್ಕೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇನ್ನು ಒಂದು ಇನ್ಕಮ್ ಆ್ಯಡ್ ಆಗುತ್ತೆ. ಸೊ ಅದು ನಮ್ಮ ಕಂಪನಿ ಎಮ್ ಡಿಯಿಂದನೇ ಅದು ಓಪನ್ ಆಗಿ ಅವರು ಅನೌನ್ಸ್ ಮಾಡ್ತಾರೆ ಶುರು ಆದಮೇಲೆ. ಸೊ ಡೆಫಿನೆಟ್ಲಿ ಇನ್ನೊಂದು ಒನ್ ಆಫ್ ದಿ ಬೆಸ್ಟ್ ಇನ್ಕಮ್ನ ಅವರು ಹೋಲ್ಡಿಂಗಲ್ಲಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಆ ಇನ್ಕಮ್ಮು ಡೆಫಿನೆಟ್ಲಿ ಅನೌನ್ಸ್ ಆಗೇ ಆಗುತ್ತೆ. ಸೊ ಅದು ಕೂಡ ತುಂಬ ಒನ್ ಆಫ್ ದಿ ಬೆಸ್ಟ್ ಇನ್ಕಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಂಥ ಒಂದು ಅದ್ಭುತ ಪ್ಲ್ಯಾನನ್ನು ಇಟ್ಟುಕೊಂಡು ಪ್ರಪಂಚದಲ್ಲೇ ಇವತ್ತು ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿ ಆಗೋಕ್ಕೆ ಹೊರಟಿದ್ದೀವಿ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ವಿಶ್ ಯು ಹೆಲ್ತ್. ಥ್ಯಾಂಕ್ ಯು ಸೋ ಮಚ್.